ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಮಕ್ಕಳಿಗೆ ನಾನಾರ್ಥಕ ಶಬ್ದಗಳು ಹೇಳ್ಕೊಡ್ತಾ ಇದ್ದೀನಿ, ಬರೀ ನೋಡು. ಹಾಯ್ ಎಲ್ಲರಿಗೂ. ಓಕೆ, ನಿಮ್ಮ ನಾನಾರ್ಥಕ ಶಬ್ದಗಳು ಅಂದ್ರೆ ಏನು ಗೊತ್ತು? ಇಲ್ಲ, ಗೊತ್ತಿಲ್ಲ. ಒಂದೇ ಶಬ್ದ ಬೇರೆ ಬೇರೆ ಅರ್ಥವನ್ನು ಕೊಡುತ್ತೇವೆ, ಇವುಗಳಿಗೆ ನಾನಾರ್ಥ ಕೊಡುವ ಶಬ್ದಗಳು ಎನ್ನುತ್ತಾರೆ. ಅಂದ್ರೆ ಒಂದ ಶಬ್ದ ಅದಕ್ಕೆ ಬೇರೆ ಬೇರೆ ಅರ್ಥ. ಓಕೆ, ಈಗ ಎಕ್ಸಾಂಪಲ್ ಏನು? ಗುರು ಅಂದ್ರೆ ಏನು? ಶಾಲೆ ಪಾಠ ಮಾಡ್ತಾನಲ್ಲ ಗುರು, ಅವನಿಗೆ ಏನಂತಾರ? ಶಿಕ್ಷಕ. ಇನ್ನೊಂದು ಗುರು ಅಂದ್ರೆ ಮೇಲೆ ಗ್ರಹ ಇರ್ತೈತ್ಲ, ಅದು ಗುರು ಗುರುಗ್ರಹ ಅಂತ ಇರ್ತೈತ್ಲ, ಅದು. ಒಂದು ಗುರು ಅಂದ್ರೆ ಏನು? ಶಿಕ್ಷಕ. ಒಂದ ಶಬ್ದ ಅದ ನಾನಾರ್ಥ, ಅರ್ಥಗಳು ಬೇರೆ ಬೇರೆ, ಹೌದಿಲ್ಲ? ಗುರು ಅಂದ್ರೆ ಶಿಕ್ಷಕ, ಇನ್ನೊಂದು ಗುರು ಅಂದ್ರೆ ಒಂದು ಗ್ರಹ. ಓಕೆ, ಅಳಿ ಅಂದ್ರೆ ಏನು? ಅಳಿ ಅಂದ್ರೆ ನಾಶ, ಇನ್ನೊಂದು ಅಳಿ ಅಂದ್ರೆ ದುಂಬಿ. ಅಳಿ ಅಂದ್ರೆ ನಾಶ, ಇನ್ನೊಂದು ಅಳಿ ಅಂದ್ರೆ ಏನು? ದುಂಬಿ. ಹಾ, ಓಕೆ. ಇನ್ನೊಂದು ಕೇಳಿ, ಕಣ ಅಂದ್ರೆ ಏನು? ಸುಗ್ಗಿ ಮಾಡುವ ಸ್ಥಳ ಒಂದು ಕಣ ಅಂತಾರ. ಅಂದ್ರ ಫೀಲ್ಡ್ ಅಂತ ಇರ್ತೈತಿ ಕಣ, ಅದೊಂದು ಕಣ ಅಂದ್ರೆ ಸುಗ್ಗಿ ಮಾಡುವ ಸ್ಥಳ. ಇನ್ನೊಂದು ಕಣ ಅಂದ್ರೆ ಸಣ್ಣ ಭಾಗ, ಅಣು, ಸ್ಮಾಲ್. ಓಕೆ. ಇನ್ನೊಂದು ಅಕ್ರೂರ ಅಂದ್ರ ಶಾಂತ. ಇನ್ನೊಂದು ಅಕ್ರೂರ ಯಾದವ ವಂಶದ ಓರ್ವ ರಾಜ. ಯಾದವ ವಂಶದ ಓರ್ವ ರಾಜ ಒಬ್ಬ. ಇನ್ನೊಂದು ಅಕ್ರೂರ ಅಂದ್ರೆ ಶಾಂತ. ಅಕ್ಷಯ ಅಂದ್ರೆ, ನಿನ್ನ ಹೆಸರು ಅಕ್ಷಯ, ಏನ ಹೆಸರು? ಪ್ರತೀಕ್ ಅಲ್ಲ? ಹಾ, ಅಕ್ಷಯ್ ಅಂದ್ರ ನಾಶವಿಲ್ಲದ. ಏನ್ ಹೇಳೋ? ಇಲ್ಲದ. ಆಮೇಲೆ ಒಂದು ಸಂವತ್ಸರ, ಇನ್ನೊಂದು ಅಕ್ಷಯ ಅಂದ್ರೆ ಒಂದು ಸಂವತ್ಸರ ಮತ್ತ ನಾಶವಿಲ್ಲದ. ಓಕೆ, ತಿಳಿತು? ಇವನ್ನೆಲ್ಲ ನಾ ಬರ್ಸ್ತೇನಂತ ನೀವೆಲ್ಲ ಬರ್ಕೋಬೇಕು. ವರ ಅಂದ್ರ ಹೇಳ್ಬೋದು. ಹೇಳ್ಬೋದು ವರ ಅಂದ್ರ? ಹಾ, ಹೇಳ. ಹಾ, ವರ ಕಣೆ. ಈಗ ಹುಡುಗಂಗ್ ನೋಡ್ತಾರಲ್ಲ, ಹುಡುಗಿಗೆ ಕನ್ನೆ ನೋಡಕ್ ಹೊಂಟೇವಿ ಅಂತಾರೆ. ಹುಡುಗಿಗೆ ಏನಂತಾರ? ಸಾರಿ, ಈಗ ಹುಡುಗಿಗೆ ಏನದು, ಹುಡುಗಿ ನೋಡಕ್ ಹೊಂಟೇವಿ ಅಂದ್ರೆ ಕನ್ನೆ ನೋಡಕ್ ಹೊಂಟೇವಿ ಅಂತಾರ. ಹುಡುಗಿರು ಮನೆಯವ್ರು ಹುಡುಗ ನೋಡಕ್ ಹೊಂಟೇವಿ ಅಂದ್ರೆ ಏನಂತಾರ? ವರ ನೋಡಕ್ ಹೊಂಟೇವಿ ಅಂತಲ್ಲ. ವರ ಅಂದ್ರೆ ಮದುಮಗ. ವರ ಅಂದ್ರೆ ಏನು? ಇನ್ನೊಂದು ವರ ಅಂದ್ರೆ ಶ್ರೇಷ್ಠ. ಶ್ರೇಷ್ಠ. ವರ ಕೊಡ್ತು ನಂಗೆ ದೇವ್ರು, ವರ ಕೊಟ್ಟೈತಿ ನೋಡ, ಹಂಗಂತಾರಲ್ಲ, ಅದು. ಒಂದ ಶಬ್ದ, ಇದಕ್ಕೆ ಒಂದ ಶಬ್ದ ನಾನಾರ್ಥ ಅರ್ಥಗಳು, ಹೌದಿಲ್ಲ? ಘನ ಅಂದ್ರ? ಘನ ಅಂದ್ರೆ ಮೇಘ. ಘನ ಅಂದ್ರೆ ಇನ್ನೊಂದೊಂದು ದೊಡ್ಡ. ಒಂದು ಮೇಘ, ಇನ್ನೊಂದು ದೊಡ್ಡ. ಬಾಯ್ತಿಲೋ? ಒಂದು ಮೇಘ, ಇನ್ನೊಂದು ಹಾ. ದ್ವಿಜ ಅಂದ್ರೆ ಯಾರಾದ್ರೂ ಹೇಳ್ಬೋದು. ಬ್ರಾಹ್ಮಣ. ಇನ್ನೊಂದು ದ್ವಿಜ ಅಂದ್ರೆ ಪಕ್ಷಿ. ಹಲ್ಲು ಚಿಕ್ಕೆ. ಪಕ್ಷಿನೂ ಬರುತ್ತೆ, ಹಲ್ಲು ಬರುತ್ತೆ, ಚಿಕ್ಕೆ ಬರುತ್ತೆ. ಮಡಿ ಅಂದ್ರ ಹೇಳ. ಮಡಿ ಅಂದ್ರೆ ಏನು? ಹಾ, ಹೇಳ್ರಿ. ಹೇಳ್ಬೋದು, ಏನಾದ್ರೂ ತಪ್ಪಿದ್ರೆ ನಡೀತೈತಿ. ಅಲ್ಲೇ ಬಾಯ ಮಾತಾಡ್ದಂಗ ಅಲ್ಲಲ್ಲಿ. ಯಾರು ಹೇಳ್ತೀರಿ ಮಡಿ ಅಂದ್ರ? ಎಷ್ಟು ಈಸಿ ಐತಿ. ಮಡಿ ಅಂದ್ರೆ ಸಾಯು, ಇನ್ನೊಂದು ಪವಿತ್ರ, ಭೂಮಿಯ ತುಣುಕು. ಸರ ಅಂದ್ರೆ ಮಾಲೆ, ಇನ್ನೊಂದು ಸರ ಅಂದ್ರೆ ಧ್ವನಿ. ಇವೆಲ್ಲ ತಿಳ್ಕೊಬೇಕು ನೀವು. ಕೋಶ ಅಂದ್ರೆ ನಿಘಂಟು, ಇನ್ನೊಂದು ಕೋಶ ಅಂದ್ರೆ ಚೀಲ. ಚೀಲ. ಹಾ. ಕೆಲ ಅಂದ್ರ ಹಲವು, ಇನ್ನೊಂದು ಬದಿಗೆ ಮತ್ತು ಹತ್ತಿರ. ಕಲಿ ಅಂದ್ರೆ ಕಲೀರಿ ಅಂತಾರಲ್ಲ, ಕಲಿ ಅಂದ್ರೆ ಏನ? ಶಿಕ್ಷಣ ಕಲಿಯೋದೊಂದು, ಇನ್ನೊಂದು ಕಲಿ ಅಂತಂದ್ರ ಶೂರ. ನವ ಅಂದ್ರ ಹೊಸ. ಏನ್ ಹೇಳ? ನವ ಅಂದ್ರೆ ಹೊಸ. ಏನ್ ಹೇಳ? ನವ ಅಂದ್ರೆ 9. ಇನ್ನೊಂದು ಏನ್ ಹೇಳ? 9. ಅಂಚೆ ಅಂದ್ರ ಹಂಸ. ಇನ್ನೊಂದು ಅಂಚೆ ಅಂದ್ರೆ ಟಪಾಲು. ಅಂಚೆ ಅಂತಾರಲ್ಲ, ಇದು ಪೋಸ್ಟ್ ಆಫೀಸ್ ಇದು ಮಾಡ್ತೇವಲ್ಲ, ಅದು. ಅಂಬರ ಅಂದ್ರೆ ಆಕಾಶ. ಇನ್ನೊಂದು ಅಂಬರ ಅಂದ್ರೆ ಬಟ್ಟೆ. ಅಕ್ಷರ ಅಂದ್ರೆ
ಹೇಳ್ತೀರಿ? ನಾಶವಿಲ್ಲದ, ಇನ್ನೊಂದಂದ್ರೆ ಚಲಿಸದ. ನಂದನ ಅಂದರೆ ಮಗ, ಇನ್ನೊಂದು ತೋಟ. ಇನ್ನೊಂದು ಕೇಳ್ತೇನೆ ಹೇಳಬೇಕು. ಅರಸು ಅಂದ್ರೆ ಏನು ಹೇಳ್ಬೇಕು? ಎಸ್, ಅದನ್ನ ಕರೆಕ್ಟ್ ಹೇಳಿದ್ವಿ. ಇನ್ನೊಂದೇನಂತಾರ? ಒಂದೊಂದು ಹುಡುಕು ಅಂತಾರ. ಅರಸು ಅಂದ್ರೆ ಹುಡುಕು, ಇನ್ನೊಂದು ರಾಜ. ಹೊಳೆ ಯಾರು ಹೇಳ್ತೀರಿ? ನದಿ. ಇನ್ನೊಂದು ಹೊಳೆ ಅಂದ್ರೆ ಪ್ರಕಾಶಿಸು, ಹೊಳೆಯುತ್ತಿ, ಹೊಳೆ ಎಷ್ಟು ಹೊಳೆ ಆಯ್ತೈತೆ ಅನ್ನೋದು ಪ್ರಕಾಶಿಸೋದು. ಕುಡಿ ಅಂದ್ರ ಸೇವಿಸೋದು, ಇನ್ನೊಂದು ಚಿಗುರು. ಕುಡಿ ಹೊಡೆದೈತಿ ನೋಡಂತಾರಲ್ಲ, ಚಿಗುರು ಹೊಡೆದೈತಿ ಅಂತಾರಲ್ಲ ಅದು. ಆಡು ಅಂದ್ರ ಆಟ. ಇನ್ನೊಂದು ಪ್ರಾಣಿ ಬರ್ತದೆ, ಆಡು ಅಂತಾರೆ. ಏನದು? ಒಂದು ಪ್ರಾಣಿ, ಆಡು, ಗೋಟು, ನೀವೇನೋ ಅಂತಿರ್ಲ, ಓತ್ ಅಂತಿರ್ಲ. ಒಂದು ಆಡು ಅಂದ್ರೆ ಆಟ ಬರ್ತೈತಿ, ಇನ್ನೊಂದು ಆಡು ಅಂದ್ರೆ ಗೋಟು. ಗೊತ್ತು? ಇವೆಲ್ಲ ನಾನಾರ್ಥಕ ಶಬ್ದಗಳು, ಇವನ್ನೆಲ್ಲ ಬರ್ಕೋಬೇಕು. ಈಗ ನೋಡು, ಒಂದೇ ಶಬ್ದ, ಅದಕ್ಕೆ ಎಷ್ಟೊಂದು ಅರ್ಥಗಳು. ಯಾರೋ ಎಕ್ಸಾಂಪಲ್ ಕೊಡ್ತೀರಿ ನಿಮಗೆ ಗೊತ್ತಿದ್ದಂಗ? ಮತ್ತ ಯಾರಾದ್ರೂ ಏನಾರು ಕೊಡ್ಬೋದು ಎಕ್ಸಾಂಪಲ್? ನಾ ಹೇಳ. ಅಲ್ಲ ಕಣೋ, ಹಿಂಗಲ್ಲ, ಒಂದೇ ಶಬ್ದ. ಈಗ ನೋಡು, ಏನಂತ ಹೇಳಿದೆ? ಹೊಳೆ. ಹೊಳೆ ಹೊಳೆ ಅಂದ್ರೆ ನದಿ ಅಂತ ಬರ್ತು. ಹೊಳೆ ಅಂದ್ರೆ ಪಳ ಪಳ ಹೊಳೆಯೋದು, ಹಂಗೆ ಬಂತು. ಆ ಥರ ಹೇಳಿದ್ದು ನಾನು. ಒಂದೇ ಶಬ್ದ ಆಗಿರ್ತೈತಿ, ಅದಕ್ಕೆ ನಾನಾರ್ಥಕ ಅರ್ಥಗಳು. ಹಂಗ ಗೊತ್ತೈತಿ? ಹೇಳ್ಬೋದು ಯಾರಾದರೂ? ಎನಿವನ್? ಈಗ ನೋಡು, ಗುರು ಅಂತ ಹೇಳಿದೆ ನಾನು. ಶಾಲೆಗೂ ಗುರು ಇರ್ತಾನೆ, ಶಿಕ್ಷಕ. ಗುರು ಅಂದ್ರೆ ಒಂದು ಗ್ರಹ, ಅದು ಕೂಡ ಗುರು. ಹೌದಿಲ್ಲ? ಹೌದಾ ಅಲ್ಲೋ? ಇವೆಲ್ಲ ನೋಡ್ರಿ, ಇವೆಲ್ಲ ನಾನಾರ್ಥಕ ಶಬ್ದಗಳು. ಇವೆಲ್ಲ ನೀವು ಬರ್ಕೋಬೇಕು, ತುಂಬಾ ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ನಾ ಬರೆಸ್ತೇನಂತ. ತಿಳಿತು? ಇವೆಲ್ಲ ಬೈಟ್ ಹಾಕ್ಬೇಕು. ಎಲ್ಲ ನೀವು ವಿರುದ್ಧಾರ್ಥಕ ಪದ ಎಲ್ಲ ಕಲ್ಕೊಂಬಂದಿರಿ? ಪರ್ಫೆಕ್ಟ್ ಐತಿ? ಎಸ್, ಗುಡ್. ಈಗ ನಾನಾರ್ಥಕ ಶಬ್ದಗಳು ಬರ್ಸ್ತೀನಂತ ಅವನು ಕೂಡ ಬರ್ಕೋಬೇಕು. ಓಕೆ, ಇದನ್ನ ಕೊಡ್ತೀನಿ, ಬರ್ಕೋಬೇಕು. ಯಾರೋ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಯಾರು ಕೊಡ್ಲೇ ಇಲ್ಲ. ಅಜಯ್ ಹೇಳೋ. ಶಾಖ ಏನಂದ್ರ 2 ಅರ್ಥ ಹೇಳು. ಇಂಗ್ಲೀಷ್ ಹೇಳಾಕತ್ತಾನ ಅವನು, ಕನ್ನಡ ಹೇಳಂದಿದ್ ನೋಡು. ಶಾಕು ಬೇರೆ, ಸಾಕು ಬೇರೆ. ಮನ್ಯಾಗ ಆಡು ಭಾಷೆಗಳು ಒಂದೊಂದು ಹೇಳ, ಮನ್ಯಾಗ ಮಾತಾಡ್ತಿರ್ತೀರಿ, ಒಂದು ಶಬ್ದಕ್ಕೆ ಭಾಳ ಅರ್ಥಗಳು ಇರ್ತವು. ಹಂಗೆ ಹೇಳಿದ್ ನಾನು. ಹೌದಿಲ್ಲ? ಗೊತ್ತಿಲ್ಲ ನಿಮ್ಗೆ? ಈಗ ವರ ಅಂತ ಅಂದ್ರೆ ದೇವ್ರು ನಮಗೆ ವರ ಕೊಡ್ತು, ಶ್ರೇಷ್ಠ ಆತ್ ನಮ್ಗೆ. ದೇವ್ರ ವರ ಕೊಡ್ತು. ವರ ಅಂದ್ರೆ ಇನ್ನೊಂದು ಮದುಮಗ. ಹೌದಿಲ್ಲ? ಹೌದಾ ಇಲ್ಲಪ್ಪ? ಅಂತೀರೋ ಅದನ್ನು ಕೇಳಬೇಕೆಲ್ಲ. ಪದ ಸಮೂಹಕ್ಕೆ ಒಂದೇ ಶಬ್ದ ಅವನು ಕಲ್ತೀರಿ? ಪದ ಸಮೂಹಕ್ಕೆ ಒಂದೇ ಶಬ್ದ. ಎಲ್ಲವನ್ನ ಬಲ್ಲವನು ಯಾರು? ಎಲ್ಲವನ್ನ ತಿಳಿದಂತಕ್ಕಂಥವ್ನು ಯಾರು? ಹೌದಿಲ್ಲ? ಈಗ ನೋಡ್ರಿ, ಇನ್ನೊಂದು ಕಳೆ. ಹೊಲ ಕಳೆ ಅಂತ ಬರುತ್ತೆ. ಕಳೆ ಅಂದ್ರ ಹೊಲ ಕಳಿ ತೆಗಿತಾರಲ್ಲ, ಅದು ಕೂಡ. ಆಮೇಲೆ ಇನ್ನೊಂದು ಕಳೆ ಅಂದ್ರೆ ಎಷ್ಟು ಚಂದ ಕಾಣತ್ತ ನೋಡಿ, ಎಷ್ಟು ಕಳಿ ಬರತ್ತೆ ನೋಡ ಅವ್ನ ಮುಖದಾಗ. ಎಷ್ಟು ಕಳಿ ಬರತ್ತೈತೆ ನೋಡಿ. ಈಗ ಎಷ್ಟು ಚಂದ ಕಾಣತ್ತಾನೆ, ಎಷ್ಟು ಚಳ್ಳು ಬಡಕಿದ್ದ ಉಂಡ, ಈಗ ಎಷ್ಟು ಕಳಿ ಬರತ್ತೆ ನೋಡು ಮುಖದಾಗ. ಹಂಗ ಎದ್ದು ಗುಡತ್ತಾನ, ಹಂಗ ಹೋದೆ ಅಂದ್ರೆ ಕಳಿ ಕಾಣ್ತೈತಿ. ಕಳೆ ಅಂತಂದ್ರೆ ಇನ್ನೊಂದು ಕಳೆ ಅಂದ್ರ ಹೊಳೆಯೋದು, ಇನ್ನೊಂದು ಕಳೆ ಅಂದ್ರ ಕಸ ತೆಗೆಯೋದು. ಗೊತ್ತೈತಿಲ್ಲ? ಹೊಲ್ದಾಗ ಕೆಲಸ ಕಳಿ ತೆಗಿತಾರ. ಏನು ಗೊತ್ತೈತಿ ನಿಮಗೆ? ಬರೀ ಅಂತ ತಲೆಯಲ್ಲಿ ಎಡ್ಸಿರಿ. ಕುಲ ಅಂದ್ರ ನಿಮ್ಮ ಕುಲ ಅಂದ್ರೆ ಏನು? ಕುಲ ಅಂದ್ರೆ ಜಾತಿ, ಇನ್ನೊಂದು ಸಮೂಹ ಅಂತಾನು ಬರ್ತೈತಿ. ಗೊತ್ತೈತಿಲ್ಲ? ಮಿಡಿ ಅಂದ್ರೆ ಮಡ್ರಸ್ ಹೇಳ್ಬೇಡ್ರಿ. ಮಿಡಿ ಅಂದ್ರ ಬಡಿತ, ಎದೆ ಬಡಿತ, ಮಿಡಿತ. ನನ್ನ ನಾರಿ ಮಿಡಿತ ಅಂತಾರಲ್ಲ, ಇಲ್ಲೆಲ್ಲ ನೋಡಿ, ಹಿಡ್ಕೊಂಡು ನೋಡ್ರಿ ಕೈಯಾಗ ಒಂದ್ಸಲ.
ಬಿಡಿ ಮಿಡಿತಾ ಐತಿಲ್ಲ ಅದ ನಾಡಿ ಮಿಡಿತಾ ಹಾಂ ಏನಂತ ಸೌಂಡ್ ಕೇಳಿಸತೈತಿ ಹಾರ್ಟ್ ಹೆಂಗೆ ಬಡಿತ ನೋಡಿ ಹಂಗೆ ಬಡಿತೈತಿಲ್ಲ ಅದು ಮಿಡಿಯೋದು. ಇನ್ನೊಂದು ಮಿಡಿ ಅಂದ್ರೆ ಯಾರು ಹೇಳ್ತೀರಿ? ಯಾರಾದರೂ ಹೇಳ್ಬೋದು. ಹೇಳ್ತೀರಿ? ಹಿಚ್ಚುಗಾಯಿ. ಮಿಡಿ ಹುಚ್ಚುಗಾಯಿ ಅಂದ್ರೆ ಇನ್ನೊಂದು ಉಪ್ಪಿನಕಾಯಿನೂ ಬರ್ತೈತಿ. ಮಿಡಿ ಉಪ್ಪಿನಕಾಯಿ ಅಂತಾರೆ, ಗೊತ್ತಾ ನಿಮಗೆ ಗೊತ್ತಿಲ್ಲ, ಅದು ಉಪ್ಪಿನಕಾಯಿ ಅಂತ ಬರ್ತೈತಿ. ಇವನ್ನೆಲ್ಲ ಬರ್ಸಿರಂತ ಬರ್ಕೋಬೇಕಕ್ಕ ಆತ ಅನರ್ಥಕ ಶಬ್ದಗಳು. ಬಾಯ್ ಎಲ್ಲರಿಗೂ. ಓಕೆ ಬಾಯ್.